Hello students, welcome to Ishwari Taniksha channel. So students, ಈ ವಿಡಿಯೋದಲ್ಲಿ ನಾವು ಮೈನಾರಿಟಿ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಸೀಟ್ಸು ಅವೈಲೇಬಲ್ ಇದೆ ಸೆಕೆಂಡ್ ರೌಂಡಲ್ಲಿ ಅಂತ ನೋಡೋಣ. ಸೊ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ಅನಲೈಸ್ ಮಾಡಿದಾಗ ನಾನು ನೋಡಿದ್ದೇನು ಅಂತಂದರೆ, ಫಾರ್ ತಮಿಳ್ ಮೈನಾರಿಟಿ ಕ್ಯಾಂಡಿಡೇಟ್ಸ್ ಸಾಕಷ್ಟು ಸೀಟ್ಸು ಅವೈಲೇಬಲ್ ಇದೆ ಆ್ಯಂಡ್ ಆಲ್ಸೋ ಫಾರ್ ಮುಸ್ಲಿಂ ಮೈನಾರಿಟಿ ಕ್ಯಾಂಡಿಡೇಟ್ಸ್. ಸೊ ಲೆಟ್ ಅಸ್ ಅನಲೈಸ್ ಆ್ಯಂಡ್ ಸಿ ವಾಟ್ ಈಸ್ ಗಿವನ್ ಹಿಯರ್. ಸೊ ಫಸ್ಟು ತಮಿಳ್ ಮೈನಾರಿಟಿ ನೋಡೋಣ. MA ಅಂತ ಇದೆ ಅಲ್ವಾ, ಸೊ ದಟ್ ಈಸ್ ತಮಿಳ್ ಮೈನಾರಿಟಿ ಕ್ಯಾಂಡಿಡೇಟ್ಸ್. ಸೊ ತಮಿಳ್ ಮೈನಾರಿಟಿ ಕ್ಯಾಂಡಿಡೇಟ್ಸ್ಗೆ 2 ಕಾಲೇಜಸ್ ಇದೆ. ಸೊ ಯಾವುದು ಅಂತಂದರೆ MVJ ಮೆಡಿಕಲ್ ಕಾಲೇಜು ಒಂದು, ನೆಕ್ಸ್ಟ್ ಬಂದು ಶ್ರೀ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜು. ಸೊ ಇಲ್ಲಿ ನೀವು ನೋಡ್ಬೋದು ಟೋಟಲ್ ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್ ಬಂದು MVJನಲ್ಲಿ 26 ಸೀಟ್ಸ್ ಇದೆ ಆ್ಯಂಡ್ ಶ್ರೀ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ 20 ಸೀಟ್ಸ್ ಇದೆ. ಸೊ ಟೋಟಲಿ 46 ಸೀಟ್ಸ್ ಆರ್ ಅವೈಲೇಬಲ್ ಫಾರ್ ತಮಿಳ್ ಮೈನಾರಿಟಿ ಕ್ಯಾಂಡಿಡೇಟ್ಸ್. ಸೊ ಸ್ಟೂಡೆಂಟ್ಸ್, ಇದೊಂದು ಲಾರ್ಜ್ ನಂಬರ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈಗ ಈ ಸೀಟ್ಸು ಹೇಗೆ ಅವೈಲೇಬಲ್ ಆಗ್ತಾ ಇದೆ ಅಂತ ನೀವು ಅನಲೈಸ್ ಮಾಡೋದಾದರೆ, ಒಂದು ಬಂದು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿ ಅವರು ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಮಾತ್ರನೇ ಈ ಸೀಟ್ಸ್ ಈಗ ಅವೈಲೇಬಲ್ ಆಗಿರುತ್ತೆ. ಸೊ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್ ಬಂದು ಚಾಯ್ಸ್ 3 ಅನ್ನು ಕೊಟ್ಟು ಆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸೊ ಡೋಂಟ್ ನೋ ವಾಟ್ ಈಸ್ ದ ರೀಸನ್, ಏನಕ್ಕೆ ಆ ಥರ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲ ಅವ್ರಿಗೆ ಬೇರೆ ಯಾವುದಾದ್ರೂ MCCಯಲ್ಲಿ ಏನಾದ್ರು ಸಿಕ್ಕಿದೆಯಾ ಅಂತ ಗೊತ್ತಿಲ್ಲ. ಸೊ ಒಂದು ಅವ್ರಿಗೆ ಸಿಕ್ಕಿರೋ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಬಂದು ಈಗ ಅಡಿಷ್ನಲ್ ಆಗಿ ಸೀಟ್ಸ್ ಆ್ಯಡ್ ಆಗಿದೆ. MVJನಲ್ಲಿ 18 ಸೀಟ್ಸು ಅಡಿಷ್ನಲ್ ಆಗಿ ಆ್ಯಡ್ ಆಗಿದೆ. ಸೊ ಆ ಸೀಟ್ಸು ಈ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಈಗ ಒಂದು ಗುಡ್ ನ್ಯೂಸ್ ಏನು ಅಂತಂದರೆ, ಸೊ ಸ್ಟೂಡೆಂಟ್ಸ್ ಆಲ್ರೆಡಿ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೆ ಈ ಕಾಲೇಜಸ್ಸು ಅಲಾಟ್ ಆಗೋದಿಲ್ಲ. ಮೈನಾರಿಟಿ ಕ್ಯಾಂಡಿಡೇಟ್ಸ್ಗೆ, ತಮಿಳ್ ಮೈನಾರಿಟಿ ಕ್ಯಾಂಡಿಡೇಟ್ಸ್ಗೆ ಆಲ್ರೆಡಿ ಅವ್ರು ಏನಾದರೂ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದ್ದು ಅವರೇನಾದರೂ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಅದೇ ಕಾಲೇಜು ಅವ್ರಿಗೆ ಮತ್ತೆ ಸಿಗೋದಿಲ್ಲ. ಸೊ ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ಗೆ ಇದು ಅವೈಲೇಬಲ್ ಆಗುತ್ತೆ. ಅಂತಂದರೆ ಈಗ ನೆಕ್ಸ್ಟು 46 ಮೆಂಬರ್ಸ್ ಯಾರು ಇರ್ತಾರೋ ಅವ್ರಿಗೆ ಈ ಕಾಲೇಜಸ್ಸು ಅಲಾಟ್ ಆಗುತ್ತೆ. ಅಂದರೆ ಸ್ಟೂಡೆಂಟ್ಸ್, ನಿಮಗೆ ಕಡಿಮೆ ಮಾರ್ಕ್ಸ್ ಇದ್ರೇನು ತಮಿಳ್ ಮೈನಾರಿಟಿ ಕ್ಯಾಂಡಿಡೇಟ್ಸ್ಗೆ ಬಹಳಷ್ಟು ಮಾರ್ಕ್ಸ್ ಕಡಿಮೆ ಇದ್ರೇನೂ ಸಹ ಸೆಕೆಂಡ್ ರೌಂಡಲ್ಲಿ ಸಿಗುವಂಥ ಎಲ್ಲ ಚಾನ್ಸಸ್ ಇದೆ. ಯಾಕೆ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತೂ ಕೊಟ್ಟಿಲ್ಲ. ಸೊ ಫಸ್ಟ್ ರೌಂಡಲ್ಲಿ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೋ ಪ್ಲಸ್ ಯಾರು ಈ ಕಾಲೇಜಸನ್ನು ಆ್ಯಡ್ ಮಾಡ್ಕೊಂಡಿದ್ದಾರೋ ಅವ್ರು ಮಾತ್ರನೇ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿ ಕ್ಯಾನ್ಸಲ್ ಮಾಡಿದರೆ ಸೊ ಅವ್ರಿಗೂ ಸಹ ಈ ಸೀಟ್ಸ್ ಅಲಾಟ್ ಆಗೋದಿಲ್ಲ. ಸೊ ನೆಕ್ಸ್ಟು ಅವೈಲೇಬಲ್ ಕ್ಯಾಂಡಿಡೇಟ್ಸು, ಸೊ ಇದು ಒಂದು ಲಕ್ಕಿ ಸ್ಟೂಡೆಂಟ್ಸ್ ಅಂತಲೇ ಹೇಳ್ಬೋದು ತಮಿಳ್ ಮೈನಾರಿಟಿ ಕ್ಯಾಂಡಿಡೇಟ್ಸು. ಸೊ 46 ಸೀಟ್ಸ್ ಇದೆ. ಸೊ ನೆಕ್ಸ್ಟು ಯಾರು 46 ಕ್ಯಾಂಡಿಡೇಟ್ಸ್ ಇದ್ದಾರೋ ಅವ್ರಿಗೆ ಈ ಸೀಟ್ಸು ಅವೈಲೇಬಲ್ ಇರುತ್ತೆ. ನೆಕ್ಸ್ಟು ನೋಡೋದಾದರೆ ಮೈನಾರಿಟಿ ಕ್ರಿಶ್ಚಿಯನ್ಸ್. ಸೊ ಮೈನಾರಿಟಿ ಕ್ರಿಶ್ಚಿಯನ್ಸ್ಗೆ ಅಷ್ಟೇನೂ ಸೀಟ್ಸ್ ಇಲ್ಲ, ಬರೀ 2 ಸೀಟ್ಸ್ ಮಾತ್ರ ಅವೈಲೇಬಲ್ ಇದೆ. ಫಾದರ್ ಮುಲ್ಲರ್ ಇನ್ಸ್ಟಿಟ್ಯೂಟಲ್ಲಿ 2 ಸೀಟ್ಸ್ ಮಾತ್ರ ಅವೈಲೇಬಲ್ ಇದೆ ಅಷ್ಟೇ. ನೆಕ್ಸ್ಟು ತೆಲುಗು ಮೈನಾರಿಟಿ ಕ್ಯಾಂಡಿಡೇಟ್ಸ್ಗೆ ನೋಡೋದಾದರೆ, ಸೊ ವೈದೇಹಿನಲ್ಲಿ 3 ಸೀಟ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟು ಸುಬ್ಬಯ್ಯದಲ್ಲಿ 7 ಸೀಟ್ಸ್ ಅವೈಲೇಬಲ್ ಇದೆ. ಮತ್ತು ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಲ್ಲಿ 6 ಸೀಟ್ಸ್ ಇದೆ. ಮತ್ತು ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ 5 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಟೋಟಲ್ ಆಗಿ 21 ಸೀಟ್ಸ್ ಇದೆ. ಸೊ ತೆಲುಗು ಮೈನಾರಿಟಿ ಕ್ಯಾಂಡಿಡೇಟ್ಸ್ಗೆ 21 ಸೀಟ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟು ತೆಲುಗು ಮೈನಾರಿಟಿ ಹೈದ್ರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ನವೋದಯದಲ್ಲಿ 3 ಸೀಟ್ಸು ಅವೈಲೇಬಲ್ ಇದೆ. ನೆಕ್ಸ್ಟು ಮುಸ್ಲಿಂ ಮೈನಾರಿಟಿ ನೋಡೋದಾದರೆ, ಸೊ ಸ್ಟೂಡೆಂಟ್ಸ್ ಮುಸ್ಲಿಂ ಮೈನಾರಿಟಿಗೂ ಸಹ ಸಾಕಷ್ಟು ಸೀಟ್ಸು ಅವೈಲೇಬಲ್ ಇದೆ. 36 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಯಾವುದೆಲ್ಲ ಕಾಲೇಜಸಲ್ಲಿ ಅಂತ ನೋಡೋದಾದರೆ, ಅಲಮೀನ್ ಕಾಲೇಜಲ್ಲಿ 11 ಸೀಟ್ಸ್ ಇದೆ. ಮತ್ತು ಕಾಣಾಚೂರಲ್ಲಿ 25 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಟೋಟಲಿ 36 ಸೀಟ್ಸ್ ಇದೆ ಮುಸ್ಲಿಂ ಮೈನಾರಿಟಿ ಕ್ಯಾಂಡಿಡೇಟ್ಸ್ಗೆ. ನೆಕ್ಸ್ಟು ತುಳು ಮೈನಾರಿಟಿ ಕ್ಯಾಂಡಿಡೇಟ್ಸ್ಗೆ ನೋಡೋದಾದರೆ AJ ಇನ್ಸ್ಟಿಟ್ಯೂಟಲ್ಲಿ 20 ಸೀಟ್ಸ್ ಇದೆ. ಮತ್ತು ಶ್ರೀನಿವಾಸದಲ್ಲಿ 2 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಟೋಟಲಿ 22. ಸೊ ಟೋಟಲಿ 22 ಸೀಟ್ಸ್ ಅವೈಲೇಬಲ್ ಇದೆ ಫಾರ್ ತುಳು ಮೈನಾರಿಟಿ ಕ್ಯಾಂಡಿಡೇಟ್ಸ್. ಸೊ ಇದರಲ್ಲಿ ಲಕ್ಕಿಯೆಸ್ಟ್ ಅಂತ ನಾನು ಹೇಳೋದಾದರೆ ಇಟ್ ಈಸ್ ತಮಿಳ್ ಮೈನಾರಿಟಿ ಕ್ಯಾಂಡಿಡೇಟ್ಸ್. ಟೋಟಲಿ 46 ಸೀಟ್ಸ್ ಆರ್ ಅವೈಲೇಬಲ್. ಸೊ ಲಾಸ್ಟ್ ಇಯರ್ಗೆ ನೀವು ಕಂಪೇರ್ ಮಾಡೋದಾದರೆ, ಲಾಸ್ಟ್ ಇಯರ್ ಬಂದು ಬರೀ ಒಂದೇ ಕಾಲೇಜ್ ಅವೈಲೇಬಲ್ ಇತ್ತು ತಮಿಳ್ ಮೈನಾರಿಟಿ ಕ್ಯಾಂಡಿಡೇಟ್ಸ್ಗೆ, MVJ ಮೆಡಿಕಲ್ ಕಾಲೇಜ್. ಈ ವರ್ಷ ಅಡಿಷ್ನಲ್ ಆಗಿ ಶ್ರೀ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜು ಸಹ ತಮಿಳ್ ಮೈನಾರಿಟಿ ಕ್ಯಾಂಡಿಡೇಟ್ಸ್ಗೆ ರಿಸರ್ವೇಷನನ್ನು ಕೊಡ್ತಾ ಇದ್ದಾರೆ. ಸೊ ಲಾಸ್ಟ್ ಇಯರ್ ಕಟ್ ಆಫ್ ನೋಡೋದಾದರೆ ಅರೌಂಡ್ 3.5 ಲ್ಯಾಕಲ್ಲಿ ಕಟ್ ಆಫ್ ಇತ್ತು. ಸೊ ಈ ಸರಿ ಇನ್ನೂ ಜಾಸ್ತಿನೇ ಹೋಗುತ್ತೆ. ಅಂದರೆ
ಬಹಳಷ್ಟು ತಮಿಳ್ ಮೈನಾರಿಟಿ ಕ್ಯಾಂಡಿಡೇಟ್ಸ್ಗೆ ಈ ವರ್ಷ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫಾರ್ ತಮಿಳ್ ಮೈನಾರಿಟಿ ಕ್ಯಾಂಡಿಡೇಟ್ಸ್. ಸೊ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವೆದರ್ ಯು ಬಿಲಾಂಗ್ ಟು ಎನಿ ಮೈನಾರಿಟಿ ರಿಸರ್ವೇಷನ್. ತಮಿಳ್ ಮೈನಾರಿಟಿ ಆಗಿರ್ಬೋದು, ತುಳು ಮೈನಾರಿಟಿ ಆಗಿರ್ಬೋದು, ತೆಲುಗು ಮೈನಾರಿಟಿ ಆಗಿರ್ಬೋದು. ನಿಮಗೆ ಸಿಕ್ಕಿಲ್ಲ, ಈಗ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೋಡೋಣ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಐ ಹೋಪ್ for most of them the seat might get allotted this round. So all the very best students.